ಮೊದಲು ಏನಿತ್ತು ಇನ್ಫ್ರಾಸ್ಟ್ರಕ್ಚರ್ ಇಲ್ಲಿ? ಸಿಸ್ಟಮ್ ಇತ್ತು ಸರ್. ಇಲ್ಲಿ 2500 ಲೀಟರ್ಸ್ ಸಿಸ್ಟಮ್ಸ್ ಇತ್ತು. ಅದಕ್ಕೆ ಪಿ ಸಿ ಪೈಪ್ಗೆ ಕನೆಕ್ಷನ್ ಕೊಡಬೇಕು. 20 ರಿಂದ 30 ಮನೆಗಳಿಗೆ ಅಂತ ನಮ್ಮ ಸಿಸ್ಟಮ್ ನೀರಿರ್ತದೆ ಸರ್. ಈಗ ನಾವು ಫುಲ್ ಡಿಸೈನ್ ಮಾಡಿಬಿಟ್ಟು ಇದು 25,000 ಲೀಟರ್ ಓವರ್ ಹೆಡ್ ಟ್ಯಾಂಕ್ ಕನ್ಸ್ಟ್ರಕ್ಷನ್ ಇತ್ತು. ಇದು ಕಂಪ್ಲೀಟ್ ಸೋಲಾರ್ ಪಂಪಿಂಗ್ ಮೂಲಕ ನೀರು ಪಂಪ್ ಆಗುತ್ತೆ ಪ್ಲಾಂಟ್. ಇದರಲ್ಲಿ ಸೋಲಾರ್ ಪಂಪಿಂಗ್ ಒಂದು ಮತ್ತು ಆಟೋಮೇಷನ್ ಯೂಟಿಲೈಸ್ ಮಾಡ್ತಾರೆ. ಕಂಪ್ಲೀಟ್ ಆಟೋಮೇಷನ್ ಆ ಮೊಬೈಲಲ್ಲೇ ಕಂಟ್ರೋಲ್ ಮಾಡುತ್ತೆ. ಮೋಟರೈಸ್ಡು ಆಟೋಮೇಷನ್ ವಾಲ್ವ್ ಯೂಸ್ ಮಾಡಿದ್ದೀವಿ. ಅದಾದ ನಂತರ ಕ್ಲೋರಿನೇಷನ್ ಯೂನಿಟ್ ಬಳಸಿದ್ದೀವಿ ಸರ್, ಡಿಸ್ಇನ್ಫೆಕ್ಷನ್. ಸೊ ಇದರಲ್ಲಿ 3 CCT ಇದೆಯಾ? ಇಲ್ಲ, ಅದರಲ್ಲ ಲೈವ್ ಕ್ಲೋರಿನೇಷನ್. ಸೊ ಓಕೆ. ಸೊ ನಾವು ಇದರಲ್ಲಿ VFD ಯೂಸ್ ಮಾಡಿದ್ದೀವಿ ಸರ್, ವೇರಿಯಬಲ್ ಫ್ರೀಕ್ವೆನ್ಸಿ ಇಲ್ಲ. ಸೊ ಅದು ಮೋಟ್ರಿಗೆ ಡೈರೆಕ್ಷನ್ ಕೊಡುತ್ತೆ. ಸೊ ಮಿನಿಮಮ್ 550 ವ್ಯಾಟ್ ಇದ್ದರೂ ಕೂಡ ನೀರು ಪಂಪ್ ಆಗೋದು ಪ್ಲಾನ್ ಮಾಡ್ತೀವಿ ಸರ್. ಸೊ ಕಂಟಿನ್ಯೂಸ್ ಆಗಿ ಪಂಪ್ ಆಗ್ತಾನೆ ಸರ್. ಆ್ಯಂಡ್ ಇದರಿಂದ ನಾವು ಇನ್ನೊಂದೇನು ಮಾಡಿದ್ದೀವಿ ಅಂದರೆ ಸರ್, ಹೈಡ್ರೋಫೋಬಿಕ್ ಲೀನಿಯರ್ ಲೆವೆಲ್ ಸೆನ್ಸರ್ನ ಯೂಸ್ ಮಾಡಿದ್ವಿ ಸರ್. ಬೋರ್ವೆಲ್ಲಲ್ಲಿ ಇನ್ಸ್ಟಾಲ್ ಮಾಡ್ತೀವಿ. ಅದು ನಮಗೆ ಬೋರ್ವೆಲ್ಲಲ್ಲಿ ವಾಟರ್ ಲೆವೆಲ್ ಇಂಡಿಕೇಟ್ ಮಾಡುತ್ತೆ ಸರ್. ಸೊ ಹಾಗಾಗಿ ಅದು ಮೋಟ್ರ್ ಸುಡೋವಂಥ ಅವಕಾಶಗಳು ಆಗಬೇಕಂದ್ರೆ ನಾವು ನೋಡ್ಕೊಳ್ತೀವಿ ಸರ್. ಸೊ ಮೋಟ್ರ್ ನಿಯರ್ ಬೈ 3 feet ಬರ್ತಾಯಿದೆ ಅನ್ನೋಂದ್ರೆ ಆಟೋಮೆಟಿಕ್ಲಿ ಅದು ಆಫ್ ಆಗುತ್ತೆ ಸರ್. ಈಗ ಅಲ್ಲಿ ಮೋಟ್ರ್ ಯಾವ ಡೆಪ್ತಲ್ಲಿದೆ ಸರ್? 340 ಫೀಟಲ್ಲಿದೆ ಸರ್. ಬಾಟಮಲ್ಲಿ ಇಟ್ಟಿದ್ದೀರಾ? 20 feet ಬಿಟ್ಬಿಟ್ಟು 340 ಫೀಟ್ಗೆ ಇನ್ಸ್ಟಾಲ್ ಮಾಡಿದ್ದೀವಿ ಸರ್. ಲಾಸ್ಟ್ 1 year ನಾವು ಮಾನಿಟರ್ ಮಾಡಿದ್ದೀವಿ ಸರ್. ಓಕೆ. 35 feet ಇದೆ ಇಟ್ಟಿದ್ದೀರಾ? 7.5 feet 15 ಸ್ಟೇಜ್. 7.5 15 ಅಷ್ಟಕ್ಕೆ ಇಷ್ಟು 7.5 ಸೋಲಾರ್ ಸಾಕಾಗುತ್ತಾ? ಅದು 5.6 ಕಿಲೋವ್ಯಾಟ ಸಾಕಾಗುತ್ತೆ ಸರ್. ಬಟ್ 20% ಲಾಸಸ್ ಕನ್ಸಿಡರ್ ಮಾಡ್ಕೊಂಡಿದ್ದೀವಿ ಸರ್. ಕೇಬಲಿಂಗು ಅದೆಲ್ಲವೂ, ಆಮೇಲೆ ಆಟೋಮೇಷನ್ ಮೋಟರೈಸ್ಡ್ ವಾಲ್ವ್ಸು ಎಲ್ಲದರದ್ದು ರೆಸಿಸ್ಟೆನ್ಸ್ ಕ್ಯಾಲ್ಕುಲೇಟ್ ಮಾಡಿಕೊಂಡು 20% ಅದರಲ್ಲಿ ಲೆವೆಲ್ ಗೇಜ್ ಇಟ್ಟಿದ್ದೀರಾ? ಸರ್. ಡಿಸ್ಪ್ಲೇ ಬೋರ್ಡ್ ಇಟ್ಟಿದ್ದೀವಿ ಸರ್. ಇಲ್ಲ ರೀ, ಆಟೋ ಆನ್ ಆಗ್ಬೇಕಲ್ಲ, ಹೌದು ಸರ್. ಮೇಲ್ ಆನ್ ಆಗ್ಬೇಕಲ್ಲ ರೀ. ಹೌದು ಸರ್. ಆಟೋ ಸ್ಟಾರ್ಟರ್ ಹೌದು ಸರ್. ಡಿಪೆಂಡಿಂಗ್ ಆನ್ ದ ಲೆವೆಲ್. ಹೌದು ಸರ್. ಅದರಲ್ಲಿ ಲೆವೆಲ್ ಇಟ್ಟಿದ್ದೀರಾ? ಸರ್. ಸೊ ಯಾವ ಡೆಪ್ತ್ಗೆ ಬಂದಾಗ ಮೋಟರ್ ಆನ್ ಆಗುತ್ತೆ? 30% ಅಂತ ಫಿಕ್ಸ್ ಮಾಡಿದ್ದೀವಿ ಸರ್. 30%ಗೆ ವಾಟರ್ ರೀಚ್ ಆಯಿತು ಅಂತಂದರೆ ಆಟೋಮೆಟಿಕಲಿ ಮೋಟ್ರ್ ಆನ್ ಆಗುತ್ತೆ. 30% ಇಷ್ಟೊತ್ತಿಗೆ ರೀಚ್ ಆದರೆ ಹೆಂಗೆ ಮೋಟ್ರ್ ಓಡುತ್ತೆ? ಈಗ ಸೋಲಾರ್ ನಾವು ನೀರು ಬಿಡೋದು ಮಾರ್ನಿಂಗ್. ಬಟ್ ಆಯ್ತು ರೀ, ಈಗ ರಾತ್ರಿ ಕನ್ಸಂಪ್ಷನ್ ಆಗೋದೆಲ್ಲ ಬಿಟ್ವೀನ್ 7 PM and 8 AM. ಎಸ್ ಸರ್. ಆಯ್ತು, ನೀವು ಈಗ ಅದನ್ನ ಫಿಲ್ಅಪ್ ಮಾಡೋದು ಈವ್ನಿಂಗ್ ಯಾಕೆ ಡೆಡ್ ಲೈನ್ ತಗೋಬಾರ್ದು? ಮಾರ್ನಿಂಗೇ ಬೇಡ ಅಂತ ಈವ್ನಿಂಗ್ ತಗೋಬಾರ್ದು ಮಾಡೋದು. ಯಾಕೆಂದ್ರೆ ಕನ್ಸಂಪ್ಷನ್ ಆಗೋದು ಎಲ್ಲ ಈವ್ನಿಂಗು ಮಾರ್ನಿಂಗ್. ಸೊ ನೀವು ರಾತ್ರಿ ಅದನ್ನ ಫಿಲ್ ಮಾಡಿ ಬಿಡಬೇಕು. ಗೊತ್ತಿಲ್ಲ ಪರ್ ಡೇ ಎಷ್ಟು ಕನ್ಸಂಪ್ಷನ್ ಆಗುತ್ತೆ ಲೀಟ್ರು ಟೋಟಲ್ ನಾರ್ಮಲ್ ಆಗಿ? ಲಾಸ್ಟ್ 1 year ಅಲ್ಲ ಹೇಳಿ, ಈಗ ಆವರೇಜ್ ಪರ್ ಡೇ 25 to 30,000 ಲೀಟರ್ಸ್ ಸರ್ ಪರ್ ಡೇ. ಸೊ ಇದು ಕೆಪಾಸಿಟಿ 25,000. ಸೊ ದಿನಕ್ಕೆ 2 ಸತಿ ಫಿಲ್ ಅಪ್ ಮಾಡ್ಲೇಬೇಕು ಹೆಚ್ಚು ಕಮ್ಮಿ. ಕಂಟಿನ್ಯೂಸ್ ಫಿಲ್ ಆಗ್ತಾನೆ ಇರುತ್ತೆ ಸರ್. ಕಂಟಿನ್ಯೂಸ್ ಆಯ್ತು, ಹಂಗಾದ್ರೆ ಈಗ ನೀವು ಅಲ್ಲಿ ಕಂಟಿನ್ಯೂಸ್ ಹೆಂಗಾಗುತ್ತೆ? 30%ಗೆ ಬರೋವರೆಗೂ ಕಾಯ್ತೀವಿ ಅಂತ ಹೇಳ್ತೀರಲ್ಲ ನೀವೇನೆ? ಅಲ್ಲ ಸರ್, 30% ಮೇಲೆ ಇದೆ ಅಂತಂದರೆ ಅದು ಪಂಪಿಂಗ್ ಆಗಲ್ಲ ಸರ್. 30% ರೀಚ್ ಆಯಿತು ಅಂತಂದರೆ ಆಟೋಮೆಟಿಕಲಿ ಸ್ಟಾರ್ಟ್ ಆಗುತ್ತೆ ಸರ್ ಮೋಟರ್. ಹೌದ್ರಿ. ಸೊ 70% ಖಾಲಿ ಆದಂಗೆ ಆಯ್ತಲ್ಲ. ಈಗ ಈ ಟೈಮ್ಗೆ 30% ರೀಚ್ ಆಯ್ತು ಅಂತ ಇಟ್ಕೊಳ್ಳಿ. ಈಗ ಹೆಂಗ ಆನ್ ಆಗುತ್ತೆ? ಆಗೋದಿಲ್ವಲ್ಲ. ನಾವು ಬೆಳಗ್ಗೆ ಮಧ್ಯಾಹ್ನ ಹೊತ್ತೇ ಪಂಪ್ ಮಾಡಿ ಲೋಡ್ ಮಾಡಿಸ್ತೀವಿ. 30% ಈಗ ರೀಚ್ ಆಯ್ತು, ಇಷ್ಟೊತ್ತಿಗೆ 30% ರೀಚ್ ಆಗಿದೆ. ಸೊ ದೆನ್ ನೀವು ವಾಪಸ್ ಗ್ರಿಡ್ಗೆ ಹೋಗ್ಬೇಕು. ಯಾಕೆ ಹೋಗ್ಬೇಕು? ಅದು ಹೋಗೋದು ಬೇಡದು ಅಂತ ಹೇಳೋದು. ಈವ್ನಿಂಗು ನೀವು ಯಾವುದೋ ಒಂದು ಟೈಮ್ಗೆ ಇನ್ನೂ ಸನ್ಲೈಟ್ ಇರೋ ಟೈಮ್ಗೆ ಕರೆಕ್ಟ್ ಆಗಿ ಟೈಮರ್ ಸೆಟ್ ಮಾಡಿದ್ರೆ ಆವಾಗ ಅದು 30% ರೀಚ್ ಆದ್ರೆ ಸನ್ಸೆಟ್ ಆಗೋದಕ್ಕೆ ಮೊದಲು ಇದು ಲೈವ್ ಇರೋವಾಗ್ಲೇನೆ ಫಿಲ್ ಅಪ್ ಆಗ್ಬಿಡ್ಬೇಕು. ವೆನ್ ಎವರ್ ಇಸ್ ದ ಸನ್ಸೆಟ್ ಟೈಮ್. ಗ್ಯಾಲನ್ ಕನ್ವರ್ಟ್ ಮಾಡಿದ್ರೆ 2 hours ಫಿಲ್ ಆಗುತ್ತೆ ಸರ್. 25,000 ಪಾಪ್ಯುಲೇಷನ್
94 ಇದೆ. ಲೇಟೆಸ್ಟ್ ಹೌಸ್ ಹೋಲ್ಡ್ ಲೇಟೆಸ್ಟ್ ಹೌಸ್ ಹೋಲ್ಡ್ ಸರ್. ಯಾವಾಗ ಹೌಸ್ ಕನೆಕ್ಷನ್ಸ್ ಎಲ್ಲ ಎಕ್ಸ್ಪಿಯರ್ ಮಾಡಿದಾಗ ಇನ್ಸ್ಟಾಲ್ ಆಗಿದೆ ಮನೆ ಕನೆಕ್ಷನ್ ಅಷ್ಟು ಮನೆಗಾಗಿದೆ. ಹೆಚ್ಚುವರಿನೂ ಮಾಡ್ತಿದ್ದೀವಿ. ಈಗ ಗ್ರಾಮ ಠಾಣ ಇದೆಯಾ ಇದಕ್ಕೆ? ಈಗ ಗ್ರಾಮ ಠಾಣ ಒಳಗಡೆ ಎಷ್ಟು ಮನೆ ಇದೆ, ಗ್ರಾಮ ಠಾಣ ಹೊರಗಡೆ ಎಷ್ಟು ಮನೆ ಇದೆ? ನಮ್ಮಲ್ಲಿ ಏನಾಗಿದೆ ಸರ್, ಒಂದು ಹಳೆ ಊರಿನಲ್ಲಿ ಮಿನಿಮಮ್ 100 ಮನೆ ಇದ್ರೆ 40 ಮನೆಯವರು ಹೊಸ ಮನೆ ಕಟ್ಟಂತ ಸಂದರ್ಭದಲ್ಲಿ ತೋಟ ತಗೊಂಡು ಅಂದ್ರೆ ಒಂದು 50% ವಿಲೇಜ್ಗಳಲ್ಲಿ ಆ ಥರ ಇದೆ ನಮ್ಮ ತಾಲೂಕು. ಅದು ಇದು ಬೇರೆ ವಿಲೇಜಲ್ಲಿ ಅಲ್ಲ 90% ಇದೇ ಕಾಂಪ್ಯಾಕ್ಟ್ ಆಗಿದೆ. ಈ ಕಡೆ ಹೊಸ್ದಾಗಿ ಮನೆ ಕಟ್ಕೊಳ್ಳೋರು ಸ್ವಲ್ಪ ಅಪೋಸಿಟ್ ಕಡೆ ಹೋಗಿ ಕಟ್ಕೊಳ್ಳೋ 300 ಮನೆ ಇದ್ರೆ ಒಂದು 50 ಮನೆ, 300 ಮನೆ ಇದ್ರೆ ಒಂದು 50 ಮನೆ. 30% ಈಗ ಗೌಡಗೆರೆ ಅಂತ ಪಕ್ಕದಲ್ಲಿದೆ ಸರ್. ಗೌಡಗೆರೆ ಹೆಚ್ಚು ಕಡಿಮೆ ಸರ್ ಊರಿಂದ ಹೊರಗಡೆಗೆ 200 ಮನೆ ಇದೆ. ಅಲ್ಲ ಅದು ಲೇಔಟ್ ಮಾಡಿ ಯಾರಾದ್ರೂ ಮಾಡಿರಲ್ಲ, ಅಥವಾ ಸ್ವಂತ ಜಮೀನು? ಸ್ವಂತ ಜಮೀನು.